ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಈಗ ಆಲ್ರೆಡಿ ಇವಾಗೇನು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ಆಧಾರ್ ಕಾರ್ಡ್ ತೋರಿಸಿ ಜೂನ್ ತಿಂಗಳಿಂದ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡ್ತಿದ್ದಾರೆ. ಅದನ್ನು ಎಲ್ಲಿ ಹೋಗಿ ತಗೋಬೇಕು, ಎಲ್ಲೋಗಿ ಅಪ್ಲೈ ಮಾಡಬೇಕು, ಹಾಗೆ ಕೆಲವು ಬದಲಾವಣೆನ ಮಾಡಿದ್ದಾರೆ. ಬರೀ ಬಸ್ಸಲ್ಲಿ ಮಾತ್ರ ಅಲ್ಲ, ಮೆಟ್ರೋನಲ್ಲೂ ಕೂಡ ಆ ಸ್ಮಾರ್ಟ್ ಕಾರ್ಡ್ನ ಯೂಸ್ ಮಾಡ್ಬೋದಂತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಚೆಕ್ ಮಾಡಿ ಯಾವಾಗಿಂದ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ, ನೀವು ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ದುಡ್ಡು ಪೇ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ಯಾವುದೇ ವಿಡಿಯೋಸ್ ಮಿಸ್ ಮಾಡ್ದಲೇ ನೀವು ನೋಡ್ತೀರಾ. ಖಂಡಿತ ನಿಮಗೆ ನನ್ನ ಕಡೆಯಿಂದ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿದ್ಮೇಲೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನ ಕೂಡ ನೋಡಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಇವತ್ತಿನ ವಿಡಿಯೋ ಬಗ್ಗೆ ಹೇಳೋದಾದರೆ, ನಿಮ್ಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ, ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣನೇ ಬಂದಿಲ್ಲ, ಆಲ್ರೆಡಿ 30ನೇ ಕಂತಿನ ಹಣದ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ. ಹೌದು, ಈಗ ರೀಸೆಂಟಾಗಿ 29ನೇ ಕಂತಿನ ಹಣ 3ನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿದೆ, ಇದು 30ನೇ ಕಂತಿನ ಹಣನ ಅಥವಾ 29ನೇ ಕಂತಿನ ಹಣನ ಅಂತ. ಯಾಕಂದರೆ ಎಲೆಕ್ಷನ್ಸ್ ಎಲ್ಲ ಇದ್ದಿದ್ದರಿಂದ, ಉಪಚುನಾವಣೆ ಎಲ್ಲ ಬಂದಿದ್ದರಿಂದ ಅವರು ಮತ್ತೆ ಹಣನೇ ಹಾಕಿರಲಿಲ್ಲ ಸರ್ಕಾರದ ಕಡೆಯಿಂದ. 29ನೇ ಕಂತಿನ ಹಣ ಪೆಂಡಿಂಗ್ ಇತ್ತು, ಈಗ ಮತ್ತೆ ಹಾಕಿದ್ದಾರೆ 3ನೇ ಹಂತದ ಹಣ. ಯಾವುದೇ ಕಂತಿನ ಹಣ ರಿಲೀಸ್ ಮಾಡಿದ್ರು ಕೂಡ ಹಂತವಾಗಿ 3 ಹಂತಗಳಲ್ಲಿ ಹಣನ ರಿಲೀಸ್ ಮಾಡ್ತಾರೆ. ಇವಾಗ ರೀಸೆಂಟಾಗಿ 3ನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಯಾರೆಲ್ಲ 29ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಇನ್ನೊಂದು 2-3 ದಿವಸದಲ್ಲಿ ಖಂಡಿತ ನಿಮಗೆಲ್ಲ ಹಣ ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ 30ನೇ ಕಂತಿನ ಹಣದ ಬಗ್ಗೆ ಹೇಳೋದಾದರೆ, ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಿದೆ. ಅದು ಕೂಡ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಬರುತ್ತೆ. 30ನೇ ಕಂತಿನ ಹಣ ಅಂದರೆ ಇದು ಕಳೆದ ತಿಂಗಳ ಹಣ, ಅಂದರೆ ಮಾರ್ಚ್ ತಿಂಗಳ ಹಣ ಏಪ್ರಿಲಲ್ಲಿ ಬರಬೇಕಿತ್ತು, ಇವಾಗ ಮೇನಲ್ಲಿ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ಟೆಸ್ಟಿಂಗಿಗೆ ಅಂದ್ಬಿಟ್ಟು ಒಂದು 5% ಮಹಿಳೆಯರಿಗೆ ಆಲ್ರೆಡಿ 30ನೇ ಕಂತಿನ ಹಣ ಹಾಕಿದ್ದಾರೆ. ಯಾವಾಗಲೂ ಅಷ್ಟೇ, ಯಾವುದೇ ಕಂತಿನ ಹಣ ರಿಲೀಸ್ ಆದರೂ ಕೂಡ ಟೆಸ್ಟಿಂಗಿಗೆ ಅಂದ್ಬಿಟ್ಟು ಅವತ್ತಿನ ದಿನವೇ ಒಂದು 5% ಜನಕ್ಕೆ ಹಾಕ್ತಾರೆ. ಯಾಕಂದರೆ ಹಣ ಹೋಗ್ತಾ ಇದೆಯಾ, DBT ಮುಖಾಂತರ ಏನಾರ ಟೆಕ್ನಿಕಲ್ ಇಶ್ಯೂ ಇದೆಯಾ, ಹೋಗ್ತಿದೆಯಾ ಇಲ್ಲ ಅಂತ ಟೆಸ್ಟಿಂಗ್ಗೋಸ್ಕರ ಒಂದು 5% ಮಹಿಳೆಯರಿಗೆ ಹಾಕ್ತಾರಷ್ಟೇ. ಸೊ ಹಾಗಾಗಿ ಈಗ 30ನೇ ಕಂತಿನ ಹಣ ಕೂಡ ಈಗ ಒಂದು 5% ಬಂದಿದೆ ಅಷ್ಟೇ. ಖಂಡಿತ ಅದು ಕೂಡ ಹಂತವಾಗಿ 30ನೇ ಕಂತಿನ ಹಣನ ರಿಲೀಸ್ ಮಾಡ್ತಾರೆ. ನಾನು ಆಗಲೇ ಹೇಳ್ದಂಗೆ ಇದು ಮಾರ್ಚ್ ತಿಂಗಳ ಹಣ, 30ನೇ ಕಂತಿನ ಹಣ ಅಂದರೆ ಏಪ್ರಿಲಲ್ಲಿ ಬರಬೇಕಿತ್ತು, ಮೇನಲ್ಲಿ ಬರ್ತಿದೆ. ಇನ್ನು ಏಪ್ರಿಲ್ ತಿಂಗಳದು, ಹಾಗೆ ಕಳೆದ ವರ್ಷ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಇನ್ನೂ 3 ಕಂತಿನ ಹಣ ಬಾಕಿ ಇದೆ. ಆದಷ್ಟು ಬೇಗ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಪೆಂಡಿಂಗ್ ಹಣದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಲಾಸ್ಟ್ ಅದೇನು 2 ತಿಂಗಳದಿತ್ತು, ಅವಾಗ ತಕ್ಷಣ ಸಿದ್ದರಾಮಯ್ಯ ಅವರಂತೂ ಹೇಳ್ಬಿಟ್ರು, ತಕ್ಷಣ ನಾನು ಹಾಕಿಸ್ಬಿಡ್ತೀನಿ, 2 ತಿಂಗಳದ್ದು ಬಾಕಿ ಇದು ನಾವು ಯಾವತ್ತೂ ಉಳಿಸ್ಕೊಳ್ಳಲ್ಲ ಅಂತ. ಬಟ್ ಅದಾದಮೇಲೆ ಯಾವುದೇ ರೀತಿ ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅದ್ರ ಬಗ್ಗೆ ಯಾರೂ ಏನು ಮಾತಾಡಿಲ್ಲ. ಸೊ ಹಾಗಾಗಿ ನೋಡೋಣ ನೆಕ್ಸ್ಟ್ ಏನು ಅಪ್ಡೇಟ್ ಬರ್ಬೋದು ಏನು ಅಂತ. ಈಗ ನಿಮಗೆ 29ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದ್ರೆ ಯಾವಾಗ ಬಂದಿದೆ, ನೀವು ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಬಂದಿದೆ ಅಂದರೂ ಕೂಡ ಕಮೆಂಟ್ ಮಾಡಿ. ಅಕಸ್ಮಾತ್ ನಿಮಗೆ 29ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ಅದನ್ನ ಕೂಡ ಕಮೆಂಟ್ ಮಾಡಿ, ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿದ್ರೆ ನಿಮ್ಮ ಜಿಲ್ಲೆಯವ್ರು ಯಾರ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟ್ ಪೆನ್ಷನ್ ಹಣ, ಯಾರೆಲ್ಲ ಮನಸ್ವಿನಿ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಸೊ ಈ ಥರ ಯಾರು ಪಿಂಚಣಿ ಹಣ ಪ್ರತಿ ತಿಂಗಳು ತೊಗೊಳ್ತಿರ್ತೀರಾ, ಸೊ ನಿಮಗೆಲ್ಲ ಏಪ್ರಿಲ್ ತಿಂಗಳು ಬಂದಿಲ್ಲ, ಅದಿನ್ನೂ ಬರೋದು ತಡ ಆಗುತ್ತೆ ಅಷ್ಟೇ. ಇನ್ನೊಂದು 10 ದಿನನಾದರೂ ಬೇಕಾಗುತ್ತೆ. ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೇ ಇನ್ನೂ ಪಿಂಚಣಿ ಹಣ ಏಪ್ರಿಲ್ ತಿಂಗಳದು ಬಿಡುಗಡೆ ಮಾಡಿಲ್ಲ. ಮೇ ಬಿ ಏಪ್ರಿಲ್ ಹಾಗೆ ಮೇ ತಿಂಗಳದು ಒಟ್ಟಿಗೆ ಬರುತ್ತೆ ಅನಿಸುತ್ತೆ. ಯಾಕಂದರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದ್ದರಿಂದ ನಿಮಗೆ ಈ ಸತಿ ಮಾರ್ಚ್ ತಿಂಗಳದು
ಕೂಡ ಬರೋದು ಲೇಟ್ ಆಗಿತ್ತು. ಸೊ ಏಪ್ರಿಲ್ ತಿಂಗಳದು ಈಗ ಏಪ್ರಿಲ್ ಕಳೆದು ಮೇ ಬರ್ತಾ ಇದೆ, ಇನ್ನೂ ಕೂಡ ಹಣ ಬಂದಿಲ್ಲ. ಇನ್ನೂ ಒಂದು 10 ದಿನ ಆಗುತ್ತಂತೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಆಗೋದು ಕೂಡ. ಹಾಗಾಗಿ ಇನ್ನೂ ಕೂಡ ನಿಮಗೆ ಲೇಟ್ ಆಗಬಹುದು. ಯಾರೆಲ್ಲ ಪಿಂಚಣಿ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ, ನಿಮಗೆ ಇನ್ನೂ ಒಂದು 10 ದಿನನಾದರೂ ಲೇಟಾಗಿ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಒಂದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್, ಹಾಗೆ ಯಾರೆಲ್ಲ ಅನರ್ಹರಿದ್ದೀರಾ, ತುಂಬ ಜನ ಈಗ ಎಕ್ಸಾಂಪಲ್ ವೃದ್ಧಾಪ್ಯ ವೇತನ ಈಗ ಒಂದಿಷ್ಟು ಏಜ್ ಆದಮೇಲೆ ಅಪ್ಲೈ ಮಾಡಬೇಕು ಅಂತ ಇರುತ್ತೆ. ಸೊ ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಏಜ್ ಆಗಿದೆ ಅಂತ ಅಪ್ಲೈ ಮಾಡಿ ಅಂಥವರೆಲ್ಲ ವೃದ್ಧಾಪ್ಯ ವೇತನದ್ದು ಪಿಂಚಣಿ ಹಣ ತಗೊತಿದ್ದಾರೆ. ಸೊ ಹಾಗಾಗಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಬಂದಿದ್ದರಿಂದ ವೆರಿಫಿಕೇಷನ್ ಮಾಡೋಕ್ಕೆ ಆಗಲಿ, ಹಾಗೆ ಫೈನಾನ್ಷಿಯಲ್ ಇಯರ್ ಎಂಡಿಂಗು ಆಗಿದ್ದರಿಂದ ಹಣ ರಿಲೀಸ್ ಆಗೋದು ಲೇಟ್ ಆಗಿದೆ. ಹಾಗಾಗಿ ಇನ್ನೂ ಒಂದು 10 ದಿನ ಆಗುತ್ತೆ ನಿಮಗೆ ಪಿಂಚಣಿ ಹಣ ಬರೋದು. ಏಪ್ರಿಲ್ ಹಾಗೆ ಮೇ ತಿಂಗಳದು ಬರಬೇಕಾಗಿದೆ ಈಗ. ಸೊ ನೀವು ವೆಯ್ಟ್ ಮಾಡಲೇಬೇಕು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಹೇಳೋದಾದರೆ ಮೇ ತಿಂಗಳಲ್ಲಿ ಅವಕಾಶ ಕೊಡ್ತೀವಿ ಹೊಸ ರೇಷನ್ ಕಾರ್ಡ್ ಜನರಲ್ ಕ್ಯಾಟಗರಿಯವ್ರಿಗೆ ಅಂತ ಹೇಳಿದ್ದಾರೆ. ಕೊಟ್ಮೇಲೆ ಗ್ಯಾರಂಟಿ, ಯಾಕಂದರೆ ಪ್ರತಿ ಸತಿ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡೋದಿಲ್ಲ. ಹಾಗಾಗಿ ಜನಗಳಿಗೂ ಕೂಡ ನಂಬಿಕೆ ಹೋಗಿದೆ. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು, ಹೊಸ ರೇಷನ್ ಕಾರ್ಡ್ಗೆ ಅವಕಾಶನೇ ಕೊಟ್ಟಿರಲಿಲ್ಲ. ಹೋಪ್ಫುಲಿ ಈ ತಿಂಗಳು ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ಅದ್ರ ಬಗ್ಗೆ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆವಾಗಲೇ ನೋಡಿದ್ರು ಆಗ ನಿಮಗೆ ವಿಷಯ ಕರೆಕ್ಟಾಗಿ ಗೊತ್ತಾಗುತ್ತೆ. ನೀವು ಸ್ವಲ್ಪ ನೋಡ್ಬಿಟ್ಟು ಸುಮ್ಮನಾದರೆ ನಿಮಗೆ ಅರ್ಧ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ, ಯೂಸ್ಫುಲ್ ಇದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.